ಯಾವುದೇ ಸಮಸ್ಯೆ ಸಣ್ಣ ಪುಟ್ಟ ಏನಾದರೂ ನನಗೆ ಪ್ರತಿದಿನ ಶಾಸಕರೇ ಖುದ್ದಾಗಿ ಫೋನ್ ಮಾಡಿ ಇಂಥ ವ್ಯಕ್ತಿ ಈ ರೀತಿ ಆಗಿದೆ ಸಮಸ್ಯೆ, ನಿಮ್ಮ ಆಸ್ಪತ್ರೆಯಲ್ಲಿ ಬಂದಿದ್ದಾರೆ, ಅವ್ರಿಗೆ ಏನಿದೆ ಅದನ್ನ ನೀವು ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅನುಕೂಲ ಮಾಡಿಕೊಡಿ ಅಂತ ನಾನು ಫಸ್ಟ್ ಸರ್ ನಾನು ನೋಡ್ತೀನಿ. ಫಸ್ಟ್ ಆಶಾ ಕಾರ್ಯಕರ್ತರಿಗೆ ಸನ್ಮಾನಗಳು ಮಾಡೋದು ತುಂಬಾ ವಿರಳ ಅಲ್ಲ. ಎಲ್ಲರೂ ನಮ್ಮನ್ನ ಎದಕ್ಕೆ ಕರೀತಾರೆ, ಅವ್ರವ್ರ ಕೆಲಸ ಕರೀತಿರ್ತಾರೆ. ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಇದೆ. ನಿಜ 12 ವರ್ಷ ಆಯ್ತು ಆಶಾ ಕಾರ್ಯಕರ್ತರ ಕೆಲಸ ಮಾಡಕತ್ತಿ. ಈ ಆಶಾ ಕಾರ್ಯಕರ್ತರ ಒಂದು ಸಮುದಾಯದಲ್ಲಿ ಇಷ್ಟು ಕೆಲಸ ಮಾಡ್ತಾರೆ, ಇಷ್ಟು ಕೆಲಸ ಮಾಡಲ್ಲ ಅಂತ ಯಾರು ಗುರುತಿಸಿ ಹಿಂಗ್ ವೇದಿಕೆಗೆ ಯಾರು ಕರೆದಿಲ್ಲ ಸರ್. ಯಾರೋ ಒಂದು ಮರಣ ಹೊಂದಿದ್ರೆ ಸತಿಗೂ ಅವ್ರ ಮನೆ ವಿಸಿಟಿಂಗ್ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನಾವು ಕಷ್ಟ ಐತಿ ಅಂತ ಬಂದರೆ ಅವರಿಗೆ ಧನ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಅವರು ನಮಗೆಲ್ಲ ಆರೋಗ್ಯ ವಿಚಾರ ಆಗಿರ್ಬೋದು, ಒಂದು ಪ್ರತಿಯೊಂದು ಕಷ್ಟ ಸುಖದಲ್ಲಿ ಅವರು ಒಂದು ಫೋನ್ ಮಾಡಿದ್ರೆ ಸಾಕು. ನಾವೇ ಅಂತಲ್ಲ, ಅವರು ಮುಖಂಡ್ರೆ ಮಾಡ್ಬೇಕಂತಲ್ಲ, ಇನ್ನೊಬ್ಬ ರೈತನೇ ಮಾಡ್ಬೇಕಂತಲ್ಲ, ಪ್ರತಿಯೊಂದು ಯಾರು ಮಾಡಿದ್ರೆ ಸಹ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ. ಆ ಒಂದು ಹೆಮ್ಮೆ ನಮಗೆ ಭಾಳ. ನಮ್ಮ ಕಷ್ಟದ ಬಗ್ಗೆ ಗೊತ್ತಿರೋದ್ರಿಂದ ನಮಗೆ ಇದು ಒಂದು ಮಾಡಿದ್ದಾರೆ, ನಮಗೂ ಖುಷಿ ಆಗುತ್ತೆ. ಎಲ್ಲ ಆಶಾ ಕಾರ್ಯಕರ್ತರ ಕೆಲಸವನ್ನು ಗುರುತಿಸಿ ಅವರಿಗೆ ಇಂದಿನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಮತ್ತು ವೈದ್ಯರು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾರೆ. ತಾಯ್ತನ ಎಣ್ಣಿಗೊಲಿದ ಅದೃಷ್ಟ, ಈ ಅದೃಷ್ಟವನ್ನು ಸಂಭ್ರಮಿಸುವುದೇ ಈ ಶ್ರೀಮಂತ ಕಾರ್ಯ. ನನಗೆ ಇವತ್ತು ನನ್ನ ತಾಯಿ ಜೊತೆ ನಿಮ್ಮೆಲ್ಲರೂ ಇಂಥ ಒಂದು ಬಡವರ ಜೊತೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಇಂಥವ್ರ ಜೊತೆ ಕಾರ್ಯಕ್ರಮ ಇದು ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬ ಹತ್ರ ಆಗಿರೋಂಥ ಕಾರ್ಯಕ್ರಮ ಇದು. ನಾನು ಸುಳ್ಳು ಹೇಳೋದಿಲ್ಲ ಮತ್ತು ಸುಮ್ಮನೆ ಸಂದರ್ಭಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗೋಂಥ ಜಾಯಮಾನ ನಾನು ಬೆಳೆಸ್ಕೊಳ್ಳೋದಿಲ್ಲ. ಏನೇ ಇದ್ರೂ ನೇರವಾಗಿ ಆಗುತ್ತೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಹೇಳ್ತೀವಿ. ಮತ್ತು ಈಗ ಇಟ್ಕೊಂಡಿದ್ದ ಕೆಲಸ ಬಿಡೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಧೈರ್ಯ ತುಂಬ ಕಷ್ಟ ನಾನು ಇವತ್ತು ಕರೆಸಿರೋದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಏನು ಇವತ್ತು ನಾವೇನೋ ಒಂದು ಸಣ್ಣ ಉಡುಗೊರೆ ಕೊಡೋದ್ರಿಂದಕ್ಕೆ ನಿಮಗೆಲ್ಲ ನಾವು ಕರೆಸಿಲ್ಲ. ಆದರೆ ಒಂದು ಸಹೋದರನಾಗಿ, ಒಂದು ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ನಿಮ್ಮ ಜೊತೆಗೆ ನಾನು ಉಸಿರಿರೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ. ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಯಾವಾಗಲೂ. ಯಾವುದೇ ಸಂದರ್ಭದಲ್ಲೂ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಗರ್ಭಿಣಿ ತಾಯಿ ಆಯಿತಾ, ಅವರು ಅಸಹಾಯಕತೆಯಿಂದ ಒಂದೇನೋ ಒಂದು ಮೆಡಿಕಲ್ ನೀಡಿಂದ, ಒಂದು ವೈದ್ಯಕೀಯ ಸೇವೆ ಕೊರತೆಯಿಂದ ಅವ್ರು ಯಾರೂ ಅವ್ರ ಜೀವನನ ನಷ್ಟ ಮಾಡ್ಕೋಬಾರ್ದು, ಅವ್ರ ಜೀವನ ಹಾಳಾಗಬಾರ್ದು ಅನ್ನೋದು ನನ್ನ ಕನಸಿದೆ. ಅದಕ್ಕೆ ಅದು ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಎಡಗಡೆ ಎಲ್ಲ ಇವತ್ತು ತಾವು ತಾಯಿಂದಿರು ಕೂತಿದ್ರಿ, ಬಲಗಡೆ ನಿಮ್ಮನ್ನು ರಕ್ಷಣೆ ಮಾಡೋಂಥ ಆಶಾ ಕಾರ್ಯಕರ್ತರು ಕೂತಿದ್ದಾರೆ. ತಾವು ತಮಗೆಲ್ಲ ಈಗಾಗಲೇ ತುಂಬ ಅನುಭವ ಇದೆ, ಇದನ್ನೆಲ್ಲ ನೋಡಿ. ಸೊ ಇದೇ ರೀತಿ ವೈದ್ಯಕೀಯ ಇದರಲ್ಲಿ ನೀವೆಷ್ಟು ತುಂಬ ಕಷ್ಟಪಡ್ತಾ ಇದ್ದೀರಿ. ನಾನು ಮತ್ತೆ ನಮ್ಮ ಏನು ಆರೋಗ್ಯ ಸಿಬ್ಬಂದಿ ಕೂಡ ವಿಶೇಷ ಕಾರ್ಯಕ್ರಮ ಸನ್ಮಾನ ಏರ್ಪಡಿಸ್ತೀವಿ ಮುಂದಿನ ದಿನಗಳಲ್ಲಿ. ಶೀಘ್ರದಲ್ಲೇ ವಾರ ಒಂದೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಿಮ್ಮ ಜೊತೆಗೆ ನಾನು ಸಪ್ರೇಟಾಗಿ ಭೇಟಿ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿ, ಮತ್ತು ನಿಮ್ಮವೇನು ವೈಯಕ್ತಿಕ ಸಮಸ್ಯೆಗಳು ಕೂಡ ಇದ್ದಾವೆ ಎಷ್ಟೊಂದು ಸರಿ ಜನಗಳ ಮಧ್ಯೆ ತಾವು ಕೂಡ, ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಭಾಳ ಕಷ್ಟಪಟ್ಟು ತಾವೆಲ್ಲ ಇನ್ನೊಬ್ಬರ ರಕ್ಷಣೆಗೆ ನಿಂತಿದ್ದೀರಿ. ಅದಕ್ಕೆ ಒಂದು ಸಣ್ಣ ಸಹಾಯ ಕೂಡ ಮೊನ್ನೆ ಬಜೆಟಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ನಿಮ್ಮ ಗೌರವಧನನ್ನು ಹೆಚ್ಚಳ ಮಾಡೋಂಥ ವಿಶೇಷವಾಗಿ ಹೆಣ್ಣುಮಕ್ಕಳ ಪರವಾಗಿರೋಂಥ ನಮ್ಮ ಸರ್ಕಾರ ಅದರದ್ದಕ್ಕೆ ಮುನ್ನುಡಿಯಾಗಿ ನಾವು ಕೂಡ ನಮ್ಮದೇ ಆದಂಥ ಎಲ್ಲ ನಮ್ಮ ಸಹೋದರಿಯರಿಗೆ ನಮ್ಮದೇ ರೀತಿ ಒಂದು ಸಣ್ಣ ಕಾಣಿಕೆನೂ ನಾವು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಸುಮಾರು ಮಾರ್ಚ್ 8ನೇ ತಾರೀಕೆ ಮಾಡೋಣ ಅಂದ್ಕೊಂಡ್ವಿ. ವೈಯಕ್ತಿಕ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಖಂಡಿತ ಇದನ್ನು ಹೋಬಳಿ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹೊಸಳ್ಳಿಲಿ, ಉಜ್ಜಿನಲ್ಲಿ ಮತ್ತು ಗುಡೇಕೋಟೆಯಲ್ಲಿ ಕೂಡ ಎಲ್ಲ ಮಾಡಿ ಎಲ್ಲರಿಗೂ ಒಂದು ಧೈರ್ಯ ತುಂಬಂಥ ಕೆಲಸ ಮಾಡ್ತೀವಿ. ಎಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸಹೋದರ ನರಸಿಂಹಗಿರಿಯಲ್ಲಿ ಇದ್ದಾನೆ ಅಂತಂದ್ರೆ ನೀವು ಯಾರು ನಿಮ್ಮ ಜೊತೆಗಿದ್ದೇನೆ ಅಂತೇಳಿ ನೀವು ಖಂಡಿತ ನೀವು ಧೈರ್ಯವಾಗಿ ತಿಳ್ಕೊಬೋದು. ನೀವು ಯಾವತ್ತೂ ಕಂಡಿಲ್ಲ ಅಷ್ಟೊಂದು ಅಭಿವೃದ್ಧಿನ ಮಾಡಿದ್ದಾರೆ ಸರ್. ನೋಡಿ, ಎಲ್ಲಾ ಉಪಕೇಂದ್ರಗಳು 47 ಉಪಕೇಂದ್ರಗಳು ಸರ್ ಸ್ವಂತ ತಂಡಗಳನ್ನು ಅವರೇ ಹಣವನ್ನು ನೀಡಿ ತಂಡಗಳನ್ನು ರಚನೆ ಮಾಡಿ 47 ಉಪಕೇಂದ್ರಗಳಿಗೂ ಅವರು ಸರ್ವೆ ಮಾಡಿಸಿ ಬಿಲ್ಡಿಂಗ್ದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಮ್ಯಾನ್ ಪವರ್ ಆಗಲಿ, ಅಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗಳು, ಹಳ್ಳಿಗಳಲ್ಲಿರ್ತಕ್ಕಂಥ
ಸಮಸ್ಯೆಗಳನ್ನು ಅವರು ಅರ್ಥಕೊಳ್ಳಿಕ್ಕೋಸ್ಕರ ಅವ್ರದೇ ಆದಂತ ತಂಡಗಳು ಮನೆಗಳಿಗೆ ಹೋಗಿ ಸರ್ವೆ ಮಾಡ್ತಾ ಇದ್ದಾರೆ. ಹೌದಾ? ಇದು ಯಾವತ್ತಾದ್ರೂ ಆಗಿತ್ತಾ? ಎಲ್ಲಾದ್ರೂ ಆಗಿತ್ತಾ? ಎಲ್ಲೂ ಆಗಿಲ್ಲ. ಇಂಥ ಕಾರ್ಯಕ್ರಮಗಳು, ಇಂಥ ಒಂದು ಯೋಜನೆಗಳು ಎಲ್ಲೇ ನಮಗೆ ರೂಪುಗೊಂಡಿರಲಿಲ್ಲ. ಸರ್ ಈ ಒಂದು ತಂಡಗಳ ರಚಿಸಿ ಖುದ್ದಾಗಿ ಮನೆಗೆ ತೆರಳಿ ಏನೇನು ಸರ್ಕಾರದಂತ ಸವಲತ್ತುಗಳು ಯಾರಿಗೆ ವಂಚಿತರಾಗಿದ್ದಾರೆ ಅಂತ ಗುರುತಿಸಿ ಅವ್ರ ಮನೆ ಬಾಗಿಲೇ ಅಧಿಕಾರಿಗಳನ್ನ ಕಳಿಸಿ ಅವರಿಗೆ ಒಂದು ಸವಲತ್ತುಗಳನ್ನು ಕೊಡಿಸುವಂತದ್ರಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸಿದ್ದಾರೆ ಮಾನ್ಯ ಶಾಸಕರು. ಅದಾದ್ಮೇಲೆ ಫಸ್ಟ್ ನಮ್ಮ ಆಸ್ಪತ್ರೆಯಿಂದ ಹಿಡಿದು ಉಪಕೇಂದ್ರದಲ್ಲಿ ಇರ್ತಕ್ಕ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಹೇಳಿದಂಗೆ 100 ಹಾಸಿಗೆ ಆಸ್ಪತ್ರೆ ಇತ್ತು ಕೂಡ್ಲಿಗಿದು. ಸರ್ ತಂದೆಯವರೇ ಕಟ್ಸಿದಂತ ಆಸ್ಪತ್ರೆನ ಈಗ 150 ಬೆಡ್ಗೆ ಮೇಲ್ದರ್ಜೆಗೆ ಏರಿಸ್ತಿದ್ದಾರೆ. ಅದ್ರ ಜೊತೆಗೆ ಟ್ರಾಮಾ ಕೇರ್ ಸೆಂಟರ್ ನಮ್ಮ ನ್ಯಾಷನಲ್ ಹೈವೇ ಬರುತ್ತೆ ನಮ್ಗೆ ಚಿತ್ರದುರ್ಗದಿಂದ ಹೊಸಪೇಟೆ ನೆಕ್ಸ್ಟ್ ಬಿಟ್ರೆ ಬೇರೆ ದೊಡ್ಡ ಆಸ್ಪತ್ರೆಗಳೇ ಇಲ್ಲ. ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಮಗೆ ತಕ್ಷಣಕ್ಕೆ ನಮಗೆ ಚಿಕಿತ್ಸೆ ದೊರಕೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಸರ್ ಟ್ರಾಮಾ ಕೇರ್ ಸೆಂಟರ್ ತಮ್ಮ ಅನುದಾನದಲ್ಲಿ ಸರ್ ಟ್ರಾಮಾ ಕೇರ್ ಸೆಂಟರ್ ಈ ಸ್ಪೆಷಲಿಸ್ಟ್ ಯಾವ್ದಾದ್ರು ಅಂದ್ರೆ ಅಪಘಾತಗಳಾಗಿ ತುಂಬಾ ಸೀರಿಯಸ್ ಕಂಡೀಷನ್ ಬಂದ ಕೇಸ್ಗಳಿಗೆ ಆ ಟ್ರಾಮಾ ಕೇರ್ ಸೆಂಟರ್ ನ ಒಂದು ಸರ್ ಈಗ ಹೊಸದಾಗಿ ಪ್ರಾರಂಭಿಸ್ತಿದ್ದಾರೆ. ಅದ್ರ ಜೊತೆಗೆ ನಮಗೆ ಮೀಟಿಂಗ್ಗಳು ಸಭೆಗಳು ಮಾಡ್ಲಿಕ್ಕೆ ಒಂದು ಮೀಟಿಂಗ್ ಹಾಲ್ ಇರಲಿಲ್ಲ ನಮ್ಗೆ. ಸರ್ 250ರಿಂದ 300 ಜನಕ್ಕೆ ಕೆಪಾಸಿಟಿ ಇರ್ತಕ್ಕಂಥ ಒಂದು ಮೀಟಿಂಗ್ ಹಾಲ್ ಕೂಡ ನಮಗೆ ಮಾಡ್ಕೊಡ್ತಾ ಇದ್ದಾರೆ. ತಮಗೆ ತುಂಬಾ ಧನ್ಯವಾದಗಳು ಸರ್. ಇದ್ರ ಜೊತೆಗೆ ನಾವೇನೋ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ರೂಮ್ ಮಾಡಕ್ಕೆ ಒಂದು ಚಿಕ್ಕ ಕೋಣೆ ಇತ್ತು. ಸಡನ್ ಆಗಿ RTIಗಳಾಗಿ ಬಂದ್ರೆ 200 ಬಾಡಿ ಬಂತಂದ್ರೆ ಒಂದೇ ಕೋಣೆಯಲ್ಲಿ ಹಾಕ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅದನ್ನ ಒಂದು ಮೇಲ್ದರ್ಜೆಗೇರಿಸಿ ಒಂದು ಪೋಸ್ಟ್ ಮಾರ್ಟಮ್ ರೂಮ್ ಮಾಡ್ಕೊಟ್ಟಿದ್ದಾರೆ. ಬಯೋಮೆಡಿಕಲ್ ವೇಸ್ಟ್ ಆಸ್ಪತ್ರೆಗಳಲ್ಲೇ ನಾವು ವೇಸ್ಟ್ ಇದಾಗುತ್ತಲ್ಲ ಅದು ಕೂಡ ಒಂದು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಕೊಠಡಿಗಳು ಅಂದ್ರೆ ನಾವೇನು ವಾಸಿಸ್ತಕ್ಕಂಥ ಕೊಠಡಿಗಳು ಕೂಡ ಸರಿಯಾಗಿರ್ಲಿಲ್ಲ. ಅವ್ರು ಮಾಡಿದ 15-20 ವರ್ಷದ ಕೆಳಗೆ ಆಗಿರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಈಗ ಎಲ್ಲಾ ಬಿಲ್ಡಿಂಗ್ಗಳು ಹೊಸ ಬಿಲ್ಡಿಂಗ್ಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಸೊ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಕಂಡಿರದಂತ ಬೆಳವಣಿಗೆಗಳು ಆಗ್ತಾ ಇದೆ ಸರ್. ಈ ಒಂದು ಬೆಳವಣಿಗೆಗಳು ನಮಗೋಸ್ಕರ ಮಾಡಿದ್ರೆ ನಾವು ಜನಗಳಿಗೆ ಸಾರ್ವಜನಿಕರಿಗೆ ಉತ್ತಮ ಒಂದು ಸೇವೆಯನ್ನು ಕೊಡಬಹುದು. ಬಡ ಕುಟುಂಬದ ವರ್ಗದವರಿಗೆ ಈವೇನು ವಯಸ್ಸಾದವರಿಗೆ 50 ವರ್ಷ ಮೇಲ್ಪಟ್ಟವರಿಗೆ ಕ್ಯಾಟ್ರಾಕ್ಟ್ ಐ ಸರ್ಜರಿ 1 ಲಕ್ಷದ ಮೇಲ್ಪಟ್ಟ ಅವರು ಉಚಿತ ಅವ್ರ ಕೈಯಿಂದ ಹಾಕಿ ಮಾಡಿದ್ದಾರೆ. ಸೊ ಇಂತಹ ಸೇವೆ ಯಾರು ಮಾಡಲ್ಲ. ಸೊ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗಿ ಅವರು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಮೇಲಕ್ಕೆ ತರ್ತಾ ಇದ್ದಾರೆ. ಈಗ ಸರ್ ಬಂದ ಮೇಲೆ ಎಲ್ಲರೂ ಸ್ಕ್ಯಾನಿಂಗ್ ಸೆಂಟರ್ಗೆ ಎಲ್ಲೆಲ್ಲಿ ಹೋಗ್ತಿದ್ರಿ? ಬಳ್ಳಾರಿ, ಹೊಸಪೇಟೆ, ಚಿತ್ರದುರ್ಗ ಹೋಗ್ತೀವಿ. ಸರ್ ಬಂದ್ಮೇಲೆ ನಮ್ಮ ಕೂಡ್ಲಿಗೆ ಆಸ್ಪತ್ರೆಯಲ್ಲೇ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲೇ ಫ್ರೀ ಆಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಒಂದು ಸ್ಕ್ಯಾನ್ ಮಾಡ್ಬೇಕಂದ್ರೆ 1000 ರೂಪಾಯಿ ಆಗುತ್ತೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಸೇರಿ 1000 ರೂಪಾಯಿ ಆಗುತ್ತೆ. 2000 ರೂಪಾಯಿ ಖರ್ಚಾಗ್ತದೆ. 4 ಸ್ಕ್ಯಾನ್ ಮಾಡ್ಬೇಕು. 8ರಿಂದ 10,000 ಸ್ಕ್ಯಾನಿಂಗ್ ಹೋಗುದು. ಅಂಥದ್ದು ಎಲ್ಲ ಬಡ ಹೆಣ್ಣು ಮಕ್ಕಳಿಗೆ ಗರ್ಭಿಣಿಯರಿಗೆ ಉಚಿತವಾಗಿ ನೆನ್ಕೊಳ್ಳೋಂಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಟ್ಟು ಡಾಕ್ಟರ್ನ ಇಟ್ಟು ಅಲ್ಲೇ ಸ್ಕ್ಯಾನಿಂಗ್ ಮಾಡೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಲಾಸ್ಟು, ಪ್ರತಿದಿನ ಪ್ರತಿ ಹಳ್ಳಿಲಿ ಯಾರೇ ಒಂದು ರೋಗಿ ಯಾವುದೇ ಸಮಸ್ಯೆ ಸಣ್ಣ ಪುಟ್ಟ ಏನಾದರೂ ನನಗೆ ಪ್ರತಿದಿನ ಶಾಸಕರೇ ಖುದ್ದಾಗಿ ಫೋನ್ ಮಾಡಿ ಇಂಥ ವ್ಯಕ್ತಿ ಈ ರೀತಿ ಆಗಿದೆ ಸಮಸ್ಯೆ, ನಿಮ್ಮ ಆಸ್ಪತ್ರೆಯಲ್ಲಿ ಬಂದಿದ್ದಾರೆ, ಅವ್ರಿಗೆ ಏನಿದೆ ಅದನ್ನು ನೀವು ಟ್ರೀಟ್ಮೆಂಟ್ ಮಾಡಿ, ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅನುಕೂಲ ಮಾಡಿಕೊಡಿ ಅಂತ ನಾನು ನಾನು ನೋಡ್ತೀನಿ ಫಸ್ಟ್ ಟೈಮ್ MLA ಸರ್ ನಮಗೆ ಮಾತಾಡಿ ನನಗೆ ಖುಷಿ ಆಗುತ್ತೆ. ಸರ್ ಇಷ್ಟೊಂದು ನೀವು ಅಷ್ಟು ಬ್ಯುಸಿಯಲ್ಲಿ ಶೆಡ್ಯೂಲಲ್ಲಿ ಕೂಡ ಸರ್ ಖುದ್ದಾಗಿ ಫೋನ್ ಮಾಡಿ, ಆಂಬುಲೆನ್ಸ್ ಬೇಕಂದ್ರೂ ಸರ್ ಫೋನ್ ಮಾಡ್ತಾರೆ, ಅಲ್ಲಿ ಡಾಕ್ಟರ್ ಸಿಕ್ಕಿಲ್ಲ ಅಂದ್ರೆ ಸರ್ ಫೋನ್ ಮಾಡ್ತಾರೆ. ಅಂದ್ರೆ ಜನಗಳು ಎಷ್ಟು ಹತ್ರ ಇದ್ದಾರೆ ಅನ್ನೋದು ಇದರಿಂದ ನಿಮ್ಗೆ ನೀವು ನೋಡ್ಕೊಬೇಕು. ನಾವುಗಳು ಇನ್ನೂ ಹತ್ರ. ಸೀಮಂತ ಅಂತಕ್ಕಂಥದ್ದು ಎಲ್ಲಾ ಮಹಿಳೆಯರಿಗೂ ಆಸೆ ಇರುತ್ತೆ ಸೀಮಂತ ಮಾಡಿಸ್ಕೋಬೇಕು ಅಂತ. ಬಟ್ ಕೆಲವ್ರ ಮನೆಯಲ್ಲಿ ಅದು ಸಂಪ್ರದಾಯ ಇರೋದಿಲ್ಲ, ಕೆಲವ್ರ ಮನೆಯಲ್ಲಿ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಆದ್ರೆ ಆ ಒಂದು ಹೆಣ್ಮಕ್ಳ ಆಸೆಯನ್ನ ನಮ್ಮ ಮಾನ್ಯ ಶಾಸಕರು ಈ ಒಂದು ವೇದಿಕೆಯ ಮುಖಾಂತರ ಪೂರೈಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತೆಯರು ಸಮೇತ ಸುಮಾರು 15 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಇದುವರೆಗೂ ಯಾವ ಒಬ್ಬ ಶಾಸಕರು ಸಮೇತ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವರಿಗೆ ಯಾವುದೇ ರೀತಿಯ ಸನ್ಮಾನವನ್ನ ಮಾಡಿರಲಿಲ್ಲ. ಮಾನ್ಯ ಶಾಸಕರು ಈ ರೀತಿಯ ಸನ್ಮಾನವನ್ನು ಹಮ್ಮಿಕೊಂಡಿರುವುದರಿಂದ ನಮ್ಮೆಲ್ಲಾ ಆಶಾ ಕಾರ್ಯಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತಾ, ಇದಕ್ಕೆ
ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು 170 ಜನ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಒಂದು 300 ಜನ ಗರ್ಭಿಣಿಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನರಸಿಂಹಗಿರಿಯಲ್ಲಿ ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲಾ ಆಶಾ ಕಾರ್ಯಕರ್ತೆಯರ ಕೆಲಸವನ್ನು ಗುರುತಿಸಿ ಅವರಿಗೆ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲಾ ಆಶಾ ಕಾರ್ಯಕರ್ತೆಯರ ಪರವಾಗಿ ಮತ್ತು ವೈದ್ಯಾಧಿಕಾರಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇದ್ದೇನೆ. ಸ್ವಚ್ಛಲ ಗರ್ಭಿಣಿಗೆ ನಮ್ಮ ಯೂಶಲಿ ನಾವು ಸೀಮಂತ ಕಾರ್ಯ ಮಾಡ್ತಾರೆ ನಮ್ಮ ಮನೇಲಿ ಅಲ್ವಾ. 2ನೇ ಮತ್ತು 3ನೇ ಗರ್ಭಿಣಿಯರಿಗೆ ಆ ಅವಕಾಶ ಇರಲ್ಲ, ಯಾಕಂದ್ರೆ ಫಸ್ಟಿಗೆ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಆದ್ರೆ 2 ಮತ್ತು 3ನೇ ಮಗುವಿಗೂ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಶ್ರೀನಿವಾಸ್ ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 2ನೇ ಮಗುವಿಗೆ ಅವಕಾಶ ಇರಲ್ಲ ನಮ್ಮ ಹಳ್ಳಿ ಕಡೆ. 1ನೇ ಮಗುವಿಗೆ ಎಲ್ಲ ಸಂದರ್ಭದಿಂದ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಇನ್ನು ಸ್ವೀಟ್ ಮೆಮೊರೇಬಲ್ ಇನ್ ಮೈ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತಾಯಂದ್ರೂ ನಾವು ಬರೀ ನಿಮ್ಮನ್ನ ಎದೆ ಕರಿತೀವಿ, ಆಸ್ಪತ್ರೆ ಕರಿತೀವಿ, ಹೆರಿಗೆ ಕರಿತೀವಿ, ಚೆಕಪ್ಗೆ ಅದು ಇದು ತಪಾಸಣೆಗೆ ಅಷ್ಟೇ ಕರಿತಿರ್ತೀವಿ. ಬಟ್ ಇವತ್ತು ನಿಮ್ಮನ್ನ ನಾವು ಕರ್ಕೊಂಡ್ ಬಂದಿರೋಂತ ಕ್ಷಣ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅದಕ್ಕೆ ನಾನು ಹೃದಯಪೂರ್ವಕವಾಗಿ ನಮ್ಮ ಶ್ರೀನಿವಾಸ್ ಸರ್ಗೆ ಮತ್ತು ಎಲ್ಲ ಇದನ್ನ ಆಯೋಜನೆ ಮಾಡಿದ್ದಕ್ಕಂತ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವಕಾಶ ಐತೆ ಇಲ್ಲ ಅಂತ ಕೇಳಿದೆ, ಆದ್ರೆ ಎಲ್ಲಾ ಗರ್ಭಿಣಿಯರಿಗೂ ಅವಕಾಶ ಇದೆ ಬರ್ರಿ ಅಂದ್ರೆ ಅವರು ಕೂಡ ಖುಷಿಯಾಗಿ ಹೊರಟು ಬಂದ್ರು. ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಇದೆ, ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಸನ್ಮಾನಗಳು ಮಾಡೋದು ತುಂಬಾ ವಿರಳ ಅಲ್ಲ. ಎಲ್ಲರೂ ನಮ್ಮನ್ನ ಎದಕ್ಕೆ ಕರೀತಾರೆ, ಅವ್ರವ್ರ ಕೆಲಸ ಕರೀತಿರ್ತಾರೆ. ಅಕ್ಕ ಹೆರಿಗೆ ಬಾ, ಅಕ್ಕ ತಪಾಸಣೆಗೆ ಬಾ, ಅಥವಾ ಇನ್ನೇನಾದ್ರೂ ಸರ್ವಿಗೆ ಬಾ ಅಂತ. ಮೊದಲ ಬಾರಿಗೆ ನಮ್ಮ ಶ್ರೀನಿವಾಸ್ ಸರ್ ನಮಗೆ ಸನ್ಮಾನ ಅಂತ ಹಾಕ್ಸಿದ್ದಾರೆ. ನಿಜವಾಗ್ಲೂ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ನಮ್ಮ ಸಾರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಇದು ಕೂಡ ಸ್ವೀಟ್ ಮೆಮೊರೇಬಲ್ ಇನ್ ಮೈ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಶ್ರೀಮಂತ ಕಾರ್ಯ ಮಾಡಬೇಕು ಅಂತಂದೇಳಿ ಬಹುದಿನಗಳಿಂದ ಅವ್ರದ್ದು ಒಂದು ಬೇಡಿಕೆ ಇತ್ತು. ಅದು ಇವತ್ತು ಒಂದು ಮಾಡಬೇಕು ಅಂತಂದೇಳಿ ಹೇಳಿದಾಗ ಇದಕ್ಕೆಲ್ಲ ನಮ್ಮ ಆಶಾ ಕಾರ್ಯಕರ್ತರೆಲ್ಲ ಕರೆ ಕೊಟ್ಟು ನಾವು ಅವರ ಮಾತಿಗೆ ಹೋಗೊಟ್ಟು ತಮ್ಮ ಹಳ್ಳಿಗಳಿಂದ ತುಂಬಾ ಜನ ನಾವು ಗರ್ಭಿಣಿ ಸ್ತ್ರೀಯರನ್ನು ಕರೆದುಕೊಂಡು ಇಲ್ಲಿ ನರಸಿಂಹಗಿರಿ ಗ್ರಾಮಕ್ಕೆ ಬಂದಿದ್ದೀವಿ. ಇನ್ನೂ ಒಂದು ಏನಪ್ಪ ಖುಷಿ ವಿಚಾರ ಅಂದ್ರೆ ಇವತ್ತು ಗರ್ಭಿಣಿಯರಿಗೆ ತುಂಬಾ ಖುಷಿ ಆಗಿದೆ. ಎಲ್ಲರೂ ಅವರು ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಒಂದಿನ ಕಾಲ ಕಳೆಯೋಣ ಅಂತಂದೇಳಿ ಬಹಳ ಸಂತೋಷವಾಗಿ ಬಂದಿದ್ದಾರೆ. ನಾವು ಒಂದ್ಸಲ ಹೇಳಿದ್ರೆ ಸಾಕು ಎಲ್ಲರೂ ಹೊಂಟು ಬಂದಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ಸಮೇತ ಈ ತರ ಒಂದು ಸೌಲಭ್ಯ ಕೊಡ್ತಿದ್ರೆ ಇಲ್ಲ. ನಮ್ಮ ಮಾನ್ಯ ಶಾಸಕರಾದ NT ಶ್ರೀನಿವಾಸ್ ಇವರು ಈ ಒಂದು ವೇದಿಕೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಬಹಳ ತುಂಬಾ ಖುಷಿ ವಿಚಾರ ಅನಿಸ್ತಾ ಇದೆ. ಇವತ್ತು ಹಳ್ಳಿಯಿಂದ ಕರೆಸಿ ಅವರೊಂದು ತುಂಬಾ ಇದಕ್ಕೆ ಶ್ರಮ ಕೊಟ್ಟು ನಮ್ಮ ಒಂದು ಇದು ಕೊಟ್ಟು ಮಾಡಿದ್ದಕ್ಕೆ ಬಹಳ ಒಂದು ಖುಷಿ ಅನಿಸ್ತಾ ಇದೆ. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ವೇದಿಕೆಯಲ್ಲಿ ಹೇಳ್ಬೇಕಾದ್ದು ಏನು ಅಂದ್ರೆ, ಗರ್ಭಿಣಿ ಸ್ತ್ರೀಯರಿಂದ ಯಾಕಿಂತವೆಲ್ಲ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರಿಗೊಂದು ಹೊರಗೆ ಬರ್ಲಿ, ಹೊರಗಿನ ಪ್ರಪಂಚ ನೋಡ್ಲಿ, ಜನಗಳ ಹತ್ರ ಬೆರ್ತರ ಏನೆಲ್ಲ ಒಂದು ಇದು ಸಿಗುತ್ತೆ ಅಂತಂದೇಳಿ ಆಯೋಜಿಸಿದ. ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ, ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟಬಿಲ್ಲೆ ಆಡಿಕೊಂಡು, ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟಬಿಲ್ಲೆ ಆಡಿಕೊಂಡು, ಕದ್ದು ತಿನ್ನೋಣ ಸೀಬೆಕಾಯಿ ಅನ್ನಾಗಿಲ್ಲ ಇನ್ನು ಕಾಯಿ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ, ಆಡುವ ವಯಸ್ಸು ನಲಿಯುವ ಮನಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು, ಆಡುವ ವಯಸ್ಸು ನಲಿಯುವ ಮನಸ್ಸು ಮನಸ್ಸಿನ ತುಂಬ ಬಣ್ಣದ ಕನಸು, ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯವನ್ನೇಕೆ ಬಲಿ ಕೊಡಬೇಕೆ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಕವ್ವ, ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಅದು ಎಳೆಯುವುದೇನು, ಎಳೆಗರುವನ್ನು ಬಂಡಿಗೆ ಬಿಗಿದು ಎಳೆಯೆಂದರೆ ಅದು ಎಳೆಯುವುದೇನು, ದೇಹ ಮನಸ್ಸು ಬಲಿಯುವ ಮೊದಲೇ ಕೂರಿಸ
ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಹಾಕವ್ವ, ಇಷ್ಟು ಬೇಗ ಮದುವೆ ಯಾಕವ್ವ, ಈ ಪುಟ್ಟ ಹುಡುಗಿಗೆ ಸೀರೆ ಯಾಕೆ ಲಂಗ ಸರ್ ಒಳ್ಳೇದೇ. ನಾವು ಮತ್ತೆ ಹಳ್ಳಿಯಲ್ಲಿ ನೋಡಿದರೆ ನಾವೇನು ಶ್ರಮ ಪಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಅರಿವೈತಿ. ಯಾಕಂದ್ರೆ ಆ ಫೀಲ್ಡ್ನಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ನಾವೇನು ಕಷ್ಟ ಪಡ್ತಾ ಇದ್ದೀವಿ, ಹಳ್ಳಿಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ನಮ್ಮ ಕಷ್ಟದ ಬಗ್ಗೆ ಗೊತ್ತಿರೋದ್ರಿಂದ ನಮಗೆ ಇದು ಒಂದು ಮಾಡಿದ್ದಾರೆ, ನಮಗೂ ಖುಷಿ ಆಗುತ್ತೆ. ಇದ್ರ ಅಂದ್ರೆ ವಿದ್ಯಾವಂತರನ್ನು ಒಂದು MLA ಸಾಹೇಬ್ರಿಂದ ಆರಿಸ್ಕೊಂಡಿರೋದಕ್ಕೋಸ್ಕರ ಅದೊಂದು ಖುಷಿ. ಈ ಒಂದು ಬೆನಿಫಿಟ್ಗಳು ನಮಗೆ, ಈ ಒಂದು ಕಾರ್ಯಕ್ರಮಗಳು, ಈ ಒಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಬಡತನದಲ್ಲಿ ಒಂದು ಆರೋಗ್ಯದ ವಿಚಾರ ಇರ್ಬೋದು, ಕಣ್ಣಿನ ವಿಚಾರ ಇರ್ಬೋದು, ಒಂದು ಗರ್ಭಿಣಿ ಸ್ತ್ರೀಯ ವಿಚಾರ ಇರ್ಬೋದು, ಪ್ರತಿಯೊಂದು ಸರ್ವೆ ಮಾಡ್ತಾರಲ್ಲ, ಇದು ಒಂದು ಮಾದರಿ ಆಗೈತೆ ಸರ್. ನಮಗೆ ವಿಚಾರ ಆಗಿರ್ಬೋದು, ಒಂದು ಪ್ರತಿಯೊಂದು ಕಷ್ಟ ಸುಖದಲ್ಲಿ ಅವ್ರು ಒಂದು ಫೋನ್ ಮಾಡಿದ್ರೆ ಸಾಕು. ನಾವೇ ಅಂತಲ್ಲ, ಅವ್ರು ಮುಖಂಡ್ರೆ ಮಾಡ್ಬೇಕಂತಲ್ಲ, ಇನ್ನೊಬ್ಬ ರೈತನೇ ಮಾಡ್ಬೇಕಂತಲ್ಲ, ಪ್ರತಿಯೊಂದು ಯಾರು ಮಾಡಿದ್ರು ಸಹ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ. ಹಾಸ್ಪಿಟ್ಲು ಅಲ್ಲಿ ಒಂದು ಹೆರಿಗೆ, ಒಂದು ಕೊಠಡಿಯಿಂದ ಹಿಡಿದು, ಒಂದು ಬೆಡ್ಗಳಿಂದ ಹಿಡಿದು, ಒಂದು ಮೆಡಿಸಿನ್ ಇಂದ ಹಿಡಿದು, ಈ ಇಮಿಡಿಯೇಟ್ಲಿ ಏನನ್ನು ನಮಗೆ ಅನುಕೂಲತೆ ಇಲ್ಲ ಅಂತ ನಮ್ಮ ಸಾರ್ಗಳಾಗ್ಲಿ ಯಾರಾದ್ರೂ ಹೇಳಿದ್ರೆ ಅದನ್ನಂತೂ ಒದಗಿಸ್ಕೊಡ್ತಾರೆ. ಅದನ್ನಂತೂ ಕೆಲವೊಂದು ಹಳ್ಳಿಗಳ ಸರ್ ನಮ್ಮ ತಾಲೂಕಿನಲ್ಲಿ ಹಾಸ್ಪಿಟ್ಲ್ ಅಂತೂ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಪ್ರತಿಯೊಂದು ಒಂದು ಆಂಬುಲೆನ್ಸ್ ನಮಗೆ ವ್ಯವಸ್ಥೆ ಇರಲಿಲ್ಲ. ನಾವು ಬೇರೆ ಕಡೆ ಗುಡೇಕೋಟೆ ಇಲ್ಲ ಜೋಗಳಿದ್ದು ಬರ್ಬೇಕಾಯ್ತು, ಕಾನವಾಸಳಿ ಬರ್ಬೇಕಾಯ್ತು, ನಮಗೆ ಇಲ್ಲಂದ್ರೆ ಪ್ರತಿ ಚೋರ್ನೂರ್ ಬರ್ಬೇಕು ಬಹಳ ಕೊಡ್ತಾರೆ. ಗರ್ಭಿಣಿಯರು ಬಡವರಿಗೆ ಆದ್ಯತೆ ಜಾಸ್ತಿ ನೀಡ್ತಿದ್ದಾರೆ. ಎಲ್ಲೇ ಏನೋ ಒಂದು ಯಾರೋ ಒಂದು ಮರಣ ಹೊಂದಿದ್ರು ಸತಿಗೂ ಅವ್ರ ಮನೆ ವಿಸಿಟಿಂಗ್ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನಾವು ಕಷ್ಟ ಐತಿ ಅಂತ ಬಂದ್ರೆ ಅವ್ರಿಗೆ ಧನ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಅವರು ಇಂಥ ಒಂದು ವೇದಿಕೆಯನ್ನ ಮಾಡಿದ್ದು MLA ಪೈಕಿ ಇದೇ ಫಸ್ಟು, ಇದೇ ಮೊದಲೇ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಆಶಾ ವರ್ಕರಿಗೂ ನಮ್ಮ ಬಡ ಗರ್ಭಿಣಿಯರಿಗೆ ಕೆಲವೊಮ್ಮೆ ಶ್ರೀಮಂತ ಮಾಡಕ್ಕೆ ಏನು ವ್ಯವಸ್ಥೆನೇ ಇರಲ್ಲ, ಇದೇನು ತಗ ಒಂದು ನಡ್ಕೊಳೋದಲ್ಲ ಅಂತ ಒಂದು ಇದು ಮಾಡ್ತಿದ್ರ, ಅದನ್ನ ಇವರು ಒಂದು ವೇದಿಕೆ ಕೊಟ್ಟು ಶ್ರೀಮಂತ ಮಾಡಿದ್ದು ನಮಗೆ ಒಂದು ಹೆಮ್ಮೆ ಅನಿಸ್ತದೆ. ಬಡವ್ರ ಬಗ್ಗೆ ಇದ್ರಿಗೂ ಒಂದು ಉಪಯೋಗ ಆಯಿತು. ನಮಗೆ ಆಶಾ ವರ್ಕರಿಗೂ ಕೂಡ ಸನ್ಮಾನ ಮಾಡಿದ್ದು ಇದೇ ಫಸ್ಟ್. ಯಾಕಂದ್ರೆ ಇಂಥ ಒಂದು ಸನ್ಮಾನ ಮಾಡಿಲ್ಲ ಯಾರು ಕರೆದು MLAಗಳು. ಎಲೆಕ್ಷನ್ನೇ ಬರ್ತಾರೆ, ಕೈ ಮುಗಿತಾರೆ, ಓಟ್ ಕೇಳ್ತಾರೆ, ನಾವು ಓಟ್ ಹಾಕ್ತೀವಿ, ಅವ್ರು ಗೆಲ್ತಾರೆ, ಅವ್ರ ಮನೆ ಕಡೆಗೆ ಹೋಗಿ ಕುತ್ಕೊಂತಾರೆ ಒಂದು ಕುರ್ಚಿ ಹಾಕ್ಕೊಂಡು. ಹೌದ್ರಾ? ಇವರು ಮನೆ ವಿಸಿಟಿಂಗ್ ಮಾಡಿ ಬಡವ್ರನ್ನ ಒಂದು ಸಹಕಾರ ಏನಾಯ್ತು ಏನ್ ಬಿಡ್ತು ಅಂತಂದೇಳಿ ಬಂದು ಮನೆ ಬಾಕ್ಲಿ ಬಂದು ವಿಚಾರ ಮಾಡ್ತಾರಲ್ಲ, ಅದು ಬಹಳ ಗ್ರೇಟ್. ಈಗ ಫಸ್ಟಿನ ಪ್ರೆಗ್ನೆನ್ಸಿಯಲ್ಲಿ ಶ್ರೀಮಂತ ಮಾಡ್ತಾರೆ, ಇನ್ನೊಬ್ರು ಅದರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋರು ಇರ್ತಾರೆ, ಕೆಲವೊಬ್ರು ತಂದೆ ತಾಯಿ ಯಾರು ಇರೋದಿಲ್ಲ. ಹಂಗಾಗಿ ಅವ್ರಿಗೂ ನಮ್ಗೆ ಈ ತರ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತಂದ ಆಸೆ ಒಳಗೊಳನೆ ಇರುತ್ತೆ. ಬಟ್ ಯಾರಾದ್ರೂ ಹೇಳ್ಕೊಳಕ್ ಆಗ್ತಿರಲ್ಲ. ಹಂಗಾಗಿ ನಮ್ ಶಾಸಕರು ಸ್ವಲ್ಪ ನಮ್ ಸರ್ ಕೂಡ ಈ ತರ ಮನಸ್ಸು ಮಾಡಿ ಯೋಚನೆ ಮಾಡಿ ಅದನ್ನ ಕರ್ಸಿ ಅವ್ರ ಆಸೆನ ಈಡೇರಿಸ್ತಾರೆ ಅಂತ ತುಂಬಾ ಖುಷಿ ಪಡ್ತೀವಿ.